ನಾಳೆ ಪಂಚರಾಜ್ಯದ ರಿಸಲ್ಟ್ ಹೊರಬೀಳಲಿಕ್ಕಿದೆ. ಟೆಕ್ನಿಕಲಿ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಸೊ ಏನಾಗುತ್ತೆ ಅನ್ನೋ ಕುತೂಹಲ. ಅಟ್ ದ ಸೇಮ್ ಟೈಮ್ ರಾಜ್ಯದ 2 ಬೈ ಎಲೆಕ್ಷನ್ಗಳ ರಿಸಲ್ಟ್ನಲ್ಲೂ ಕೂಡ ರಾಜ್ಯ ರಾಜಕಾರಣದ ಸಮೀಕರಣ ನಿಂತಿದೆ. ಮಂಗಳವಾರದಿಂದ ಅಸಲಿ ಲೆಕ್ಕ. ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ನಡೆಯೋ ಹಂತದಲ್ಲಿ ಇದೆಯಾ? ಕಾಂಗ್ರೆಸ್ನ ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ನ ಟೆನ್ಷನ್ ಹೆಚ್ಚಳ ಮಾಡ್ತಾ ಇದೆ ನಾಯಕರಿಗೆ. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ಕ್ಲೈಮ್ಯಾಕ್ಸ್ ಕುತೂಹಲ ಇದೆ. 2 ಬೈ ಎಲೆಕ್ಷನ್ಗಳ ರಿಸಲ್ಟ್ ಎಫೆಕ್ಟ್ ಕೂಡ ಲೆಕ್ಕಕ್ಕೆ ಬರುತ್ತಾ? ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ ಏನಾಗಿರಬಹುದು? ಕುತೂಹಲ ಅಂತೂ ಇದ್ದೇ ಇದೆ. ಟೈಮ್ ತಗೋತಾರಾ ಅಥವಾ ಫಟಾಫಟ್ ಗೊಂದಲ ಬಗೆಹರಿಸಿ ಬಿಡ್ತಾರಾ? ಫಟಾಫಟ್ ಅಂತ ಆಗದಾಗಿದ್ರೆ 3 ವರ್ಷ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆ ಇದೆ. ಮೇ 4ರ ಬಳಿಕ ಕರ್ನಾಟಕದ ಗೊಂದಲಗಳನ್ನು ಬಗೆಹರಿಸುವಂತಹ ಯೋಚನೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪುನರ್ರಚನೆ ಆಗುತ್ತಾ? ಸಿಎಂ ಸಿದ್ದರಾಮಯ್ಯ ಅವರಿಗೆ ವರವಾಗುತ್ತಾ ಅಥವಾ ಇಡೀ ಕ್ಯಾಬಿನೆಟ್ ಅನ್ನೇ ವಿಸರ್ಜನೆ ಮಾಡ್ತಾರ? ವಿಸರ್ಜನೆ ಅಂದರೆ ಅರ್ಥ ಏನು? ಹೊಸ ಮುಖ್ಯಮಂತ್ರಿ ಬರ್ತಾರೆ, ಅವ್ರಿಗೆ ಕ್ಯಾಬಿನೆಟ್ ಸಿಗುತ್ತೆ. ಸೊ ಸಿಎಂಗೆ ಸಿಹಿ ಸಿಗುತ್ತಾ, DCMಗೆ ಸಿಹಿ ಸಿಗುತ್ತಾ? ಈ ಕುತೂಹಲಕ್ಕೆ ತೆರೆ ಬೀಳೋದಕ್ಕೆ 24 ಗಂಟೆಗೂ ಕಡಿಮೆ ಸಮಯ ಇದೆ. ಒನ್ಸ್ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ರಾಜ್ಯ ಮತ್ತು ರಾಷ್ಟ್ರ ಲೆವೆಲ್ನಲ್ಲಿ ವಿಪರೀತ ಚಟುವಟಿಕೆಗಳು ಆಗಬಹುದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ನಾಳಿನ ಬೈ ಎಲೆಕ್ಷನ್ ರಿಸಲ್ಟ್ನ ಪರಿಣಾಮ ಸಿಎಂ ಕುರ್ಚಿ ಮೇಲೆ ಎಷ್ಟರ ಮಟ್ಟಿಗೆ ಆಗೋ ಸಾಧ್ಯತೆ ಇದೆ? ಏನೇನು ಲೆಕ್ಕಾಚಾರ ಇದೆ 2 ಕಡೆ? 2 ಕ್ಷೇತ್ರದ ಚುನಾವಣೆಯಲ್ಲಿ ಅಂದರೆ ಉಪಚುನಾವಣೆಯಲ್ಲಿ ಏನಾಗ್ಬೋದು ಫಲಿತಾಂಶ ಅನ್ನುವಂಥದ್ದು. ಯಾಕಂದರೆ 2 ಕೂಡ ಕಾಂಗ್ರೆಸ್ನ ಶಾಸಕರು ಇದ್ದಂತಹ ಕ್ಷೇತ್ರಗಳು. ಆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಏನಾದ್ರು ಗೆಲುವಾದರೆ ಸಹಜವಾಗಿ ಜನ ನಮ್ಮನ್ನು ಇವತ್ತು ಕೂಡ ಕೈ ಹಿಡಿತಾ ಇದ್ದಾರೆ. ನಮ್ಮ ಗ್ಯಾರಂಟಿಗಳಿರ್ಬೋದು, ಬೇರೆ ಬೇರೆ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಸೇರಿದಂತೆ ಒಂದು ಕಡೆ ಎಲ್ಲೋ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿಯ ವೈಯಕ್ತಿಕ ಬಲ ಹೆಚ್ಚಳ ಆಗಬಹುದು ಈ ಲೆಕ್ಕಾಚಾರ. 2ರಲ್ಲಿ ಯಾವುದಾದ್ರೂ ಒಂದು ಸೋತರೂ ಕೂಡ ಒಂದು ಆಡಳಿತ ವಿರೋಧಿ ಅಲೆ ಶುರು ಆಗಿದೆಯಾ ಅನ್ನುವಂಥ ಚರ್ಚೆ ಕೂಡ ಹುಟ್ಟಾಕ್ಬೋದು. ಆದರೆ ಎಲ್ಲಾದರೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆದರೆ ದೊಡ್ಡ ಮಟ್ಟಿಗಿನ ರಾಜಕೀಯ ವಿಪ್ಲವಕ್ಕೆ ಮತ್ತು ಕಾಂಗ್ರೆಸ್ನಲ್ಲಿ ಇನ್ನೊಂದಷ್ಟು ತಲೆದಂಡೆಗಳಿಗೆ ಅದು ವೇದಿಕೆ ಆಗುತ್ತಾ ಅನ್ನುವಂಥ ಕುತೂಹಲವನ್ನು ಹುಟ್ಟಾಗ್ತಾ ಇದೆ ಈ ಫಲಿತಾಂಶ. ಯಾಕಂದರೆ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಬೇಕು ಅನ್ನುವಂಥ ವಿಚಾರದಲ್ಲಿ ಬೇಡಿಕೆ ಇಟ್ಟಂಥದ್ದು, ಆನಂತರ ಟಿಕೆಟ್ ಸಿಗದ ನಂತರದಲ್ಲಿ ರಾಜ್ಯದ ಪ್ರಮುಖ ಕೆಲವು ಮುಸ್ಲಿಂ ನಾಯಕರುಗಳು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರು ಅಂತ ಅವರ ವಿರುದ್ಧ ಕ್ರಮ ಆಗಿರುವಂಥದ್ದು. ಆ ಕ್ರಮದ ಜೊತೆಗೆ ಈಗಿರುವಂಥ ಸಚಿವರೊಬ್ಬರ ವಿರುದ್ಧವೂ ಕೂಡ ಆರೋಪಗಳನ್ನ ಮಾಡ್ತಾ ಇರುವಂಥದ್ದು, ಕೇಳಿಬರ್ತಾ ಇರುವಂಥದ್ದು ಕೂಡ. ಹಾಗೇನಾದರೂ ನಾಳೆಯ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿದ್ದರೆ ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ವಿಪ್ಲವಗಳು ಆಗುವಂಥ ಸಾಧ್ಯತೆ ಇದೆ, ಇನ್ನಷ್ಟು ತಲೆದಂಡಗಳು ಆಗುವಂಥ ಸಾಧ್ಯತೆ, ಜೊತೆಗೆ ಆಂತರಿಕವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ತಿಕ್ಕಾಟಗಳು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಳೆಯ ಉಪಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅನ್ನೋದ್ರ ಮೇಲೆ ಸರ್ಕಾರದ ಇಮೇಜ್ ಏನೋ ನಿರ್ಧಾರ ಆಗುತ್ತೆ. ಆದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಸರ್ಕಾರ ಮತ್ತು ಪಕ್ಷ 2 ಮಟ್ಟದಲ್ಲೂ ಕೂಡ ಒಂದಷ್ಟು ಆಂತರಿಕ ಘರ್ಷಣೆಗೆ ಕಾರಣವಾಗುತ್ತಾ ಅಥವಾ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬರುತ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಮಮತಾ, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ. ಕೊಟ್ಟ ಮಾತು ಕರಗತ್ತಾ ಅಥವಾ ಕೊಟ್ಟ ಮಾತು ಉಳಿಸಿಕೊಳ್ಳೋ ಸಮಯ ಬರುತ್ತಾ? ಇದು ಹೈಕಮಾಂಡ್ ಮುಂದಿರುವಂತಹ ಆಪ್ಷನ್. ಸೊ ನಾಳಿನ ಎಲೆಕ್ಷನ್ ರಿಸಲ್ಟ್ 2 ನಾಯಕರ ಮುಂದಿನ ಭವಿಷ್ಯ ಮತ್ತು ಕಾಂಗ್ರೆಸ್ ಮುಂದಿನ 10 ವರ್ಷ ಹೇಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಯಾಕಂದರೆ ಒಂದೊಂದು ಎಲೆಕ್ಷನ್ನು ಈ ಹಿಂದೆ ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು ಬುಡಮೇಲ್ ಮಾಡಿಬಿಟ್ಟಿದೆ. ಅಲ್ಲಿನ ನಾಯಕತ್ವವನ್ನು ಬುಡಮೇಲ್ ಮಾಡಿದೆ. ಕೆಲವು ಕಡೆಗಳಲ್ಲಿ ಪಕ್ಷ ಹೋಳಾಗಿದ್ದನ್ನು ಕೂಡ ನೋಡಿದ್ವಿ. ಅಂತ ಅತಿರೇಕದ ಹಂತಕ್ಕೆ ಇಲ್ಲಿನ ಕಾಂಗ್ರೆಸ್ ಹೋಗುತ್ತಾ ಅಂತ ತಿಕ್ಕಾಟ ಅಂತೂ ಇದೆ, ಒಂದು ಮಂಥನ ಅಂತೂ ಇದೆ. ನಮ್ಮ ಕೈ ಮೇಲಾಗಬೇಕು, ನಮ್ಮವರು ಮಹತ್ವಾಕಾಂಕ್ಷೆ ಹುದ್ದೆಯನ್ನು ಏರಬೇಕು ಅಂತ ಒಂದು ಘರ್ಷಣೆ ಅಂತೂ ಇದೆ. ಅವಾಗವಾಗ ಘರ್ಷಣೆ ಪೀಕಿಗೆ ಹೋಗಿ ಇಷ್ಟು ದಿನ ಏನಾಗ್ತಾ ಇತ್ತು, ತಣ್ಣಗಾಗ್ತಾ ಇತ್ತು. ಬಟ್ ಈ ಸಲ ನಾಳಿನ ಎಲೆಕ್ಷನ್ ಮೇಲೆ, ಅಂದರೆ ನಾಳಿನ ರಿಸಲ್ಟ್ ಮೇಲೆ ಇದು ಪೀಕಿಗೆ ಹೋಗುತ್ತಾ ಅನ್ನೋದು ಪ್ರಶ್ನೆ.